ವೆರಿ ಬಿಗಿನಿಂಗ್ ನನಗೆ ಆಧ್ಯಾತ್ಮ ಅನ್ನೋದ್ರ ಬಗ್ಗೆ ಕಾನ್ಸೆಪ್ಟ್ ಕೂಡ ನನಗಿರಲಿಲ್ಲ. ನನ್ನ ಲೈಫಲ್ಲಿ ನಾನು ಆಧ್ಯಾತ್ಮ ಹೋಗ್ತೀನಿ ಅಥವಾ ನನಗೆ ಅದೊಂದು ಪಾತ್ ಬೇಕು ಅಂತ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದು ನಾನು ಇಲ್ಲಿ ಜಾಯ್ನ್ ಆಗಿದ್ದು. ಜಾಯ್ನ್ ಇನ್ ದ ಸೆನ್ಸ್ ನನ್ನ ಕರ್ಕೊಂಡು ಬಂದು ಕೂರಿಸ್ಬಿಟ್ರು. ಏನೋ ಒಂದು ಯೋಗ ಕ್ಲಾಸ್ ನಡೆಯುತ್ತೆ, ಸೊ ಅದು ಬೆಳಗ್ಗೆಯಿಂದ ಸಂಜೆ ತನಕ ಇರುತ್ತೆ. ಮುಗಿಸ್ಕೊಂಡು ಮನೆಗೆ ರಿಟರ್ನ್ ಹೋಗ್ಬೋದು. ಏನೋ ಒಂದು ಹೇಳ್ಕೊಡ್ತಾರೆ, ಓಕೆ, ಲೈಕ್ ಅಂದರೆ ಆ ಮೂಮೆಂಟಿಗೆ ಅದು ಮುಗಿಯುತ್ತೆ ಅನ್ನೋ ಥಾಟಲ್ಲೇ ನಾನು ಬಂದಿದ್ದು. ಸೊ ಬಂದು ಕೂತಾಗ ಗುರುಗಳು ಬಂದರು. ಯಾರು ಇವರು ಖಾದಿ ಬಟ್ಟೆ ಹಾಕೊಂಡು ಬಂದು ಕೂತಿದ್ದಾರೆ, ನಾನು ಎಲ್ಲಿ ಕರ್ಕೊಂಬಂದ್ಬಿಟ್ರು. ಯಾಕಂದರೆ ವಿತೌಟ್ ಎನಿ ನಾಲೆಡ್ಜ್ ನಾನು ಬಂದಿದ್ದು. ಆ್ಯಕ್ಚುಲಿ ಇವನ್ ನಾವು ಬರ್ಬೇಕಾದ್ರೂ ಕೂಡ ನನ್ನ ಮನೆ ನನ್ನ ಹಸ್ಬೆಂಡ್ ನನಗೇನೂ ಹೇಳಿರಲಿಲ್ಲ. ಇಂಥದ್ದೊಂದು ಸ್ಪಿರಿಚುವಲ್ ಕಾನ್ಷಿಯಸ್ ಅಂತ ಇದೆ, ಈ ಥರದ್ದೊಂದು ಸಿದ್ಧ ಮಾರ್ಗ ಅಂತ ಇದೆ, ಏನೂ ಇಲ್ಲ. ಎಲ್ಲಿಗೋ ಕರ್ಕೊಂಡು ಹೋಗೋ ಥರ ಕರ್ಕೊಂಡು ಬಂದು ಅಲ್ಲಿ ಕೂರಿಸ್ಬಿಟ್ರು. ಇವನ್ ಅಲ್ಲಿ ಕೂತಾಗ್ಲೂ ಕೂಡ ಅವ್ರು ಎಕ್ಸ್ಪ್ಲೈನ್ ಮಾಡಲಿಲ್ಲ, ಅವ್ರು ಯಾರೋ ಅಂತಲೂ ಇಂಟ್ರೊಡ್ಯೂಸ್ ಮಾಡಿಕೊಡ್ಲಿಲ್ಲ ನಾನು ಅಂತ. ಅವ್ರು ಹೇಳಿದ ಮಾತು ಅದನ್ನು ನಾವು ಅಪ್ಲಿಕಬಲ್ ಮಾಡಿದಾಗ ಏನೋ ಒಂಥರ ಖುಷಿ ಆಯಿತು, ತುಂಬ ಎಕ್ಸೈಟ್ಮೆಂಟ್ ಆಯಿತು. ಈ ಥರನೂ ಒಂದಿದೆ ಅಂತ ಹೇಳ್ಬಿಟ್ಟು ತುಂಬ ಖುಷಿ ಆಯಿತು. ಅದಾದಮೇಲೆ ಅವರು ಎವ್ರಿ ಡೇ ಪ್ರಾಕ್ಟೀಸ್ ಮಾಡಬೇಕು ಅಂತಂದಾಗ ಸ್ವಲ್ಪ ತಲೆಯಲ್ಲಿ ಇದಾಯಿತು, ಅಪ್ಪ ಇದನ್ನ ದಿನ ಬೇರೆ ಮಾಡಬೇಕಾ ಅಂತ ಅಂದ್ಕೊಂಡೆ. ಸೊ ಅದಾದಮೇಲೆ ಒಂದು 15-20 ಡೇಸ್ ಕೂಡ ನಾನು ಮತ್ತು ಅದ್ರ ಬಗ್ಗೆ ನಾನು ತಲೆನೂ ಕೆಡಿಸ್ಕೊಳ್ಳಿಲ್ಲ, ಅಲ್ಲಿಗೆ ಬಿಟ್ಬಿಟ್ಟೆ ವಿಚಾರ ಅದನ್ನು. ಬಟ್ ಹಾಗೇನೆ ಒಂದಿನ ಫೋರ್ಸ್ ಮಾಡ್ಬಿಟ್ಟು ಸತ್ಸಂಗಕ್ಕೆ ಕಳ್ಸಿದ್ರು ಅವನ್ನಲ್ಲಿ. ಇವನ್ ಸತ್ಸಂಗಕ್ಕೆ ಹೋಗ್ಬೇಕಾದ್ರೂ ಕೂಡ ಮನೇಲಿ ಬೈದೇ ಹೋಗಿದ್ದೆ, ನನ್ಗೆ ಯಾಕೆ ಫೋರ್ಸ್ ಮಾಡ್ತಿದ್ದೀರಾ, ನಾನು ಹೋಗಲ್ಲ ಮಾಡಲ್ಲ ಅಂತ. ಸೊ ಅದಾದಮೇಲೆ ಅಲ್ಲಿ ಹೋಗಾದ್ಮೇಲೆ ಓಕೆ, ಯಾಕೆ ನಾನು ಟ್ರೈ ಮಾಡಬಾರ್ದು, ಇದನ್ನು ಯಾಕೆ ಪ್ರಯತ್ನ ಮಾಡಬಾರ್ದು, ಏನೋ ಒಂದು ಕಲ್ತ್ಕೊಂಡು ಬಂದಿದ್ದೀನಿ ಅಂತಂತಂದಮೇಲೆ ಪ್ರಯತ್ನ ಮಾಡೋದ್ರಲ್ಲಿ ಇಷ್ಟೊಂದೆಲ್ಲ ಅಡ್ವಾಂಟೇಜಸ್ ಇದೆ ಅಂತ ಎಲ್ಲರೂ ಹೇಳ್ಬೇಕಾದ್ರೆ ನಾನು ಯಾಕೆ ಮಾಡಬಾರ್ದು ಅಂತ ಅನ್ಸಾದ್ಮೇಲೆ ಅವಾಗಲೂ 1 ವೀಕ್ ಟೈಮ್ ತೊಗೊಂಡು ದೆನ್ ಐ ಸ್ಟಾರ್ಟೆಡ್ ಫಸ್ಟ್ ಲೆವೆಲ್. ಸೊ ಮಾಡ್ತಾ ಮಾಡ್ತಾ 1-2-3 ಡೇಸ್ ಸ್ವಲ್ಪ ಕಷ್ಟ ಆಯಿತು. ಅರ್ಲಿ ಮಾರ್ನಿಂಗ್ ಎದ್ದೇಳೋದು, ಅದನ್ನೆಲ್ಲ ಮಾಡೋದು. ಸೊ ತುಂಬ ನಿದ್ದೆ ಬರ್ತಾ ಇತ್ತು ಅವಾಗದಿದೆ. ಬಟ್ ಲೇಟರ್ ಆನ್ 1 ವೀಕ್ ಆದಮೇಲೆ ಅಡ್ಜಸ್ಟ್ ಆಯಿತು. ಆಮೇಲೆ ನನಗೆ ಖುಷಿ ಆಗೋಕ್ಕೆ ಶುರುವಾಯಿತು. ಅದೇನು 21 ಡೇಸ್ ಅಂತ ಹೇಳಿದ್ರು, ಅದನ್ನು ಕಂಪ್ಲೀಟ್ ಮಾಡಾದ್ಮೇಲೆ ಸೊ ನನಗೂ ಅದು ಇಷ್ಟ ಆಗ್ತಾ ಬಂತು. ಇವನ್ ಸಿದ್ಧ ಮಾರ್ಗ ಕೂಡ ನನಗೆ ಅವಾಗ ಇಷ್ಟ ಆಯಿತು. ಇವನ್ ಸೆಕೆಂಡ್ ಲೆವೆಲಿಗೆ ಬಂದಾಗ ಫಸ್ಟ್ ಡೇ ಸೆಕೆಂಡ್ ಡೇ ಚೆನ್ನಾಗಾಯಿತು. ಬಟ್ ವೆರಿ ಥರ್ಡ್ ಡೇ ಏನಾಯಿತು ಅಂತಂದರೆ ಅರ್ಲಿ ಮಾರ್ನಿಂಗ್ ಏನೇನು ಫುಲ್ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಇವನ್ ಆಶ್ರಮಕ್ಕೇ ಬರೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ಪೇಯ್ನ್ ಇತ್ತು ಬರೋವಾಗ. ಬಟ್ ಯಾವಾಗ ಕಾರ್ಮಿಕ್ ಹೀಲಿಂಗ್ ಮಾಡಿದ್ರು ಗುರುಗಳು ಸಂಜೆ, ಅದು ಕಾರ್ಮಿಕ್ ಹೀಲಿಂಗ್ ಮಾಡ್ಬೇಕಾದ್ರೂ ಕೂಡ ನನ್ನ ಕೈಲಿ ಕುತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಬಟ್ ವೆನ್ ಪ್ರೊಸೆಸ್ ಕಂಪ್ಲೀಟ್ ಆಗ್ತಿದ್ದಂಗೆ ನನಗೆ ಬ್ಯಾಕ್ ಪೇನ್ ಇತ್ತು ಅನ್ನೋದೇ ಮರೆತು ಹೋಯಿತು ನನಗೆ. ದಟ್ ವಾಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್. ನನಗಾಗಿದ್ದ ಪೇಯ್ನು ಏನು ಬೆಳಗ್ಗೆಯಿಂದ ನಾನು ನೋವು ಅನುಭವಿಸಿದ್ದೆ, ದಟ್ ವಾಸ್ ಇನ್ಸ್ಟೆಂಟ್ಲಿ ಹೊಟ್ಟೋಯ್ತು ನನಗೆ. ಸೊ ಅವಾಗ ನನಗೆ ಸ್ವಲ್ಪ ಇದ್ರ ಮೇಲೆ ಜಾಸ್ತಿ ಒಂದು ಒಲವು ಬಂತು, ಖುಷಿ ಆಯಿತು. ಇದು ಹಿಂಗೂ ಕೂಡ ಹೀಲ್ ಆಗುತ್ತೆ ಅಂದಾಗ ನನಗೆ ಅವಾಗ ತುಂಬ ಖುಷಿ ಆಯಿತು. ಕಾರ್ಮಿಕ್ ಹೀಲಿಂಗ್ ಮಾಡಿದಾಗ ಯಾವಾಗ ನನ್ನ ಪೇಯ್ನ್ ಎಲ್ಲ ಹೋಯಿತು, ಆ್ಯಸ್ ಇಟ್ ಈಸ್ ನಾನು ನಾರ್ಮಲ್ ಅಂದಲ್ಲ, ಅವಾಗ ತುಂಬ ಖುಷಿ ಆಯಿತು. ಸೊ ಅದಾದಮೇಲಿಂದ ನನಗೆ ಈ ಸಾಧನೆ ಇಷ್ಟ ಆಗೋಕ್ಕೆ ಶುರುವಾಯಿತು. ಸೊ ಕಂಟಿನ್ಯೂಸ್ ಆಗಿ ನಾನು ಮಾಡ್ತಾನೆ ಬಂದೆ. ಮತ್ತು ಅದಾದಮೇಲೆ ಶಾಂಭವಿಗೆ ಕರೆದ್ರು, ಶಾಂಭವಿನೂ ಮಾಡಿಕೊಂಡೆ. ಅದಾದ ನನ್ನ ಮಗನಿಗೆ ಹೆಲ್ತ್ ಇಶ್ಯೂಸ್ ಇನ್ ದ ಸೆನ್ಸ್, ನಾನು ಈ ಸಾಧನೆಗೆ ಬರೋ ಟೈಮಲ್ಲಿ ಅವನಿಗೆ ಸ್ವಲ್ಪ ನೆಗಡಿ, ಕೆಮ್ಮು, ಜ್ವರ, ಸೊ ಇದು ಕಂಪ್ಲೀಟ್ ಇರ್ತಾಯಿತ್ತು. 6 ಮಂತ್ಸ್ ತನಕನೂ ಇದನ್ನು ಫೇಸ್ ಮಾಡಿದ್ದೀನಿ. ಇವಾಗ ಇದೆಲ್ಲ ಮಾಡ್ಕೊಂಡು ಹೋಗಾದ್ಮೇಲೆ ಗ್ರ್ಯಾಜುಲಿ ಅವನಿಗೂ ಹೆಲ್ತಲ್ಲಿ ಇಂಪ್ರೂವ್ ಆಯಿತು. ಇವಾಗ ನಾರ್ಮಲಾಗಿ ನೆಗಡಿ ಕೆಮ್ಮು ಆದ್ರೂ ನಾ ಇವಾಗ ಭಯ ಪಡೋಷ್ಟಿರಲ್ಲ. ಓಕೆ, ನಾರ್ಮಲಾಗಿ ಬರುತ್ತೆ ಹೋಗುತ್ತೆ. ಬಟ್ ಈ ಸಾಧನೆಗೆ ಬರೋಕ್ಕೆ ಮುಂಚೆ ಅವನಿಗೆ ಹೆಂಗೆ ಆಗ್ಬಿಟ್ಟಿತ್ತು ಅಂತಂತಂದರೆ ನಿಯರ್ಲಿ 3 ಮಂತ್ಸು ಎವ್ರಿ ನೈಟ್ ವಾಮಿಟ್ ಮಾಡೋದು, ಕೆಮ್ಮು ಜಾಸ್ತಿ ಆಗೋದು, ಫುಲ್ ವಾಮಿಟ್ ಮಾಡೋದು. ಸೊ ಆವಾಗ ನಾನು ಫಸ್ಟ್ ಬಂದಾಗ ಗುರುಗಳನ್ನ ಕೇಳಿದ್ದೆ, ಹಿಂಗೆ ಆಗ್ತಾ ಇದೆ ನನ್ನ ಮಗನಿಗೆ, ಏನು ಮಾಡಬೇಕು ಅಂತ. ನೀವು ಸಾಧನೆ ಚೆನ್ನಾಗಿ ಮಾಡಿ ನೀವೇ ಹೀಲ್ ಮಾಡ್ಬೋದು ಅಂತಂದಿದ್ರು. ಬಟ್ ಏನೂ ಗೊತ್ತಿಲ್ಲದೆ ಬಂದಿದ್ದೆ, ಇದನ್ನು ಮಾಡಿದ ತಕ್ಷಣ ನನ್ನ ಮಗನಿಗೆ ಹೀಲ್ ಆಗುತ್ತೆ ಅಂತ ಅವ್ರು ಹೇಳಿದಾಗ ನನಗೆ ನಂಬಕ್ಕಾಗಲಿಲ್ಲ ಅದನ್ನು. ಸೊ ನನಗೆ ಯಾವಾಗ ನಾನೇ ಪ್ರಾಕ್ಟೀಸ್ ಮಾಡ್ತಾ ಬಂದೆ, ಮನೆಯಲ್ಲಿ ಒಂದು ವೈಬ್ರೇಷನ್ಸ್ ಅದ್ರದ್ದು ಕಾಣಿಸ್ತಾ ಬಂತು. ಗ್ರ್ಯಾಜುವಲಿ ಅವನ ಹೆಲ್ತ್ ಚೆನ್ನಾಗಿ ಆಗ್ತಾ ಬಂತು. ಸೊ ಇವಾಗ ಹೆಂಗಾಗಿದೆ, ನೆಗಡಿ ಕೆಮ್ಮೆ ಬಂದು ಕೂಡ ಇವಾಗ ಭಯ ಪಡೋಷ್ಟಿಲ್ಲ. ಗುರುಗಳಿದ್ದಾರೆ, ಅವ್ರು ಹೇಳ್ಕೊಟ್ಟಿರೋ ವಿದ್ಯೆ ಇದೆ, ಅವ್ರು ಹೇಳಿದ್ದನ್ನು ಮಾಡ್ತೀವಿ. ಸೊ ಕಂಪ್ಲೀಟ್ 1 or 2 ಡೇಸಲ್ಲೇ ಕೂಡ ಹೀಲ್ ಆಗ್ಬಿಡೋದು. ಒಂದು ಕೊರಗು ತುಂಬ ಇತ್ತು, ಯಾಕಂದರೆ ನನ್ನ ಇಡೀ ಲೈಫ್ ಜರ್ನಿನಲ್ಲಿ ನನ್ನ ಫಾದರ್ನೇ ನಾನು ನೋಡಿಲ್ಲ. ನಾನು ಐ ವಾಸ್ 9 ಮಂತ್ಸ್, ಹಿ ವಾಸ್ ಎಕ್ಸ್ಪೈರ್ಡ್ ಅಂತ. ಸೊ ನನಗೆ ಅದೊಂದು ಕೊರಗು ತುಂಬ ಇತ್ತು. ನನ್ನ ಜೀವನದಲ್ಲಿ ಅಪ್ಪ ಅನ್ನೋಂಥ ಒಬ್ಬ ವ್ಯಕ್ತಿನೂ ನಾನು ನೋಡಿಲ್ಲ. ನಾನು ಆ ಒಂದು ಫೀಲ್ನು ನಾನು ಯಾವತ್ತೂ ಫೀಲ್ ಮಾಡಿಲ್ಲ ಅಂತ. ಬಟ್ ನನ್ನ ಈ ಕೊರಗನ್ನ ಕೂಡ ಗುರುಗಳು ನೀಗಿಸಿದ್ರು ಅದನ್ನು. ಸೊ ಅದರಿಂದ ನಾನು ಎಷ್ಟು ಖುಷಿಯಾಗಿದ್ದೀನಿ ಅಂತಂತಾನೆ ನಂಗೆ ಹೇಳೋಕ್ಕೆ ಪದಗಳೇ ಇಲ್ಲ ಅಲ್ಲಿ. ಇವನ್ ಗುರುಗಳು ಅಂತ ನೆನೆಸ್ಕೊಂಡ್ರೆ ಸಾಕು ನನ್ನ ಕಣ್ಣಲ್ಲಿ ನೀರು ಬರುತ್ತೆ ಇವಾಗ.
ಯಾಕಂದರೆ ಆ ಒಂದು ಎಕ್ಸ್ಪೀರಿಯನ್ಸ್ನ ನಾನು ಇಡೀ ನನ್ನ ಲೈಫ್ ಜರ್ನಿನಲ್ಲಿ ನಾನು ಯಾವತ್ತೂ ಫೀಲ್ ಮಾಡಿಲ್ಲ. ಎಲ್ಲ ಹೆಣ್ಮಕ್ಳಿಗೂ ಇರುತ್ತೆ, ಅಪ್ಪ ಅಂತ ಇದ್ದಿದ್ರೆ ಅದು ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ. ಆ ಒಂದು ಫೀಲಿಂಗ್ನ ಅವ್ರು ನನಗೆ ದೂರ ಮಾಡಿಬಿಟ್ರು. ಆ ಮಾತು, ಆ ಇದು ಇನ್ನೂ ಲೈಫ್ ಲಾಂಗ್ ತುಂಬ ಶರೀಶ್ ಆಗಿರುತ್ತೆ. ನನಗಿದ್ದಿದ್ದು ಮೇಯ್ನ್ ಕೋರ್ಗ ಅದನ್ನು ಅವ್ರು ನೀಗಿಸ್ಬಿಟ್ಟಿದ್ದಾರೆ. ಇದ್ದೀವಿ, ಇಲ್ಲೇ ಇದ್ದೀವಿ, ಶಿವಾನೂ ಇಲ್ಲೇ ಇದ್ದಾರೆ, ಯಾಕೆ ಹೋಗ್ತೀರಾ, ಆ ಒಂದು ಧೈರ್ಯ ಕೊಟ್ಟಿದ್ದಾರೆ ಇವಾಗ. ಇಟ್ ವಾಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನನ್ನ ಲೈಫಲ್ಲಿ. ಆಲ್ಮೋಸ್ಟ್ ಎಲ್ಲ ಚೆನ್ನಾಗಾಗಿದೆ ಇವಾಗ. ಮಕ್ಕಳು ಎಲ್ಲ ಆರಾಮಿದ್ದಾರೆ, ಓದ್ತಿದ್ದಾರೆ, ಮಾಡ್ತಾರೆ. ನನಗಿದ್ದಿದ್ದು ಮೇನ್ ಕೋರ್ಗಿದು ಅದನ್ನು ಅವ್ರು ದೂರ ಮಾಡಿಬಿಟ್ಟಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ. ನಾನು ಸಿದ್ಧ ಮಾರ್ಗಕ್ಕೆ ಬಂದಾದ್ಮೇಲಂತೂ ತುಂಬ ಖುಷಿಯಾಗಿದ್ದೀನಿ. ಎಸ್ಪೆಷಲಿ ಗುರುಗಳು ಸಿಕ್ಕಾದ್ಮೇಲೆ ತುಂಬ ಖುಷಿಯಾಗಿದ್ದೀನಿ. ಐ ಅಡ್ವೈಸ್ ಎಲ್ಲರೂ ಬರಲಿ ಅಂತ. ಬಟ್ ಟೋಟಲಿ ಐ ಆಮ್ ಹ್ಯಾಪಿ.